ಯಾಸ್ ಐಲ್ಯಾಂಡ್ ಅಲ್ಲಿ ಸೀವರ್ಡ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು. ಸೊ ಯಾಸ್ ಐಲ್ಯಾಂಡ್ ಹೋಗ್ತಾ ಇದೀವಿ. ಸೊ ನಾವು ಹೇಗೆ ಹೋಗ್ತೀವಿ, ಎಂತ್ರಲ್ಲಿ ಹೋಗ್ತೀವಿ, ಸೊ ಬಸ್ಸಲ್ಲಿ ಹೋಗೋದಾ, ಟ್ಯಾಕ್ಸಿಲಿ ಹೋಗೋದಾ, ಈ ಬಿಸಿಲಲ್ಲಿ, ಈ ಹ್ಯೂಮಿಡಿಟಿಲಿ ಬೆಸ್ಟ್ ಬಸ್ ಕಾಯ್ತಾ ಇದೀವಿ, ಬಸ್ಸಲ್ಲಿ ಹೋಗೋಣ ಅಂತ. ನಾವಿದೀವಿ ಅಬುದಾಬಿ ಶಾಪಿಂಗ್ ಸೆಂಟರ್ ಮದೀನಾಜಯದ್ ಹತ್ರ. ನೋಡಿ ನಿಮ್ ಹಿಂದ್ಗಡೆ ಕಾಣ್ತಾ ಇದೆ. ಸೊ ಈಗ ನಾವು ಯಾಸ್ ಐಲ್ಯಾಂಡ್ ಗೆ ಅಬುದಾಬಿ ಸಿಟಿಯಿಂದ ಯಾಸ್ ಐಲ್ಯಾಂಡ್ ಗೆ ಹೋಗ್ತಾ ಇರೋದು. ಸೊ ನಾವು ಎಂತಲ್ಲಿ ಹೋಗ್ತೀವಿ, ಹೇಗೆ ಹೋಗ್ತೀವಿ ಅಂತ ಹೇಳ್ತೀವಿ ಅಂದ್ರೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಸೊ 102 ಬಸ್ ಸಿಗುತ್ತೆ. ಇಲ್ಲಿಂದ ಬಸ್ಸು ಯಾಸ್ ಐಲ್ಯಾಂಡ್ ಹೋಗೋದು ಒಂದೇ ಬಸ್ಸು 102. ಸೊ ಅದು ಹೋಗಿ ಫೆರಾರಿ ವರ್ಲ್ಡ್ ಯಾಸ್ಮಲ್ ಅಂತ ಇದೆ, ಅಲ್ಲಿ ಹೋಗುತ್ತೆ. ಸೊ ಅಲ್ಲಿಂದ ನಾವು ಟ್ಯಾಕ್ಸಿ ಇಲ್ಲ ಅಂದ್ರೆ ಮತ್ತೆ ಯಾಸ್ ಐಲ್ಯಾಂಡ್ ಫ್ರೀ ಬಸ್ ಇರುತ್ತೆ, ಆ ಬಸ್ ನ ಕ್ಯಾಚ್ ಮಾಡಿ ಅಲ್ಲಿಂದ ಅಲ್ಲಿ ಹೋಗೋಣ ಅಂತ ಇದ್ದೀವಿ. ಸೊ ನಾವಿವತ್ತು ನಿಮ್ಗೆ ಸೀವರ್ಲ್ಡ್ ತೋರ್ಸೋಣ ಅಂತ ನಮ್ ಕಡೆ ಒಂದು ಪ್ರಯತ್ನ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಶಶಿ ಅವರು, ಗಗನ್ ಅವರು ಈಗ ಯಾಸ್ ಐಲ್ಯಾಂಡ್ ಗೆ ಬಂದು ಯಾಸ್ ಐಲ್ಯಾಂಡ್ ರೀಚ್ ಆಗ್ತಾ ಇದ್ದೀವಿ. ಇದು ಯಾಸ್ಮಾಲು ಫ್ರೆಂಡ್ ಬರ್ತಾರೆ ಅಲ್ಲಿ, ಅವರು ಹೊರಗಡೆ ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಅಲ್ವಾ, ಸೊ ಅದರಿಂದ ಒಳಗ್ ಬಂದಿದ್ದೀವಿ. ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಹೊರಗಡೆ ನಿಂತ್ಕೊಳ್ಳೋಕೆ ಆಗಲ್ಲ, ಆಕ್ಚುಲಿ ಹೊರಗಡೆ ನಿಂತ್ಕೋಬೇಕು ಅಂದ್ರೆ ಬಿಸಿಲು ಜಾಸ್ತಿ, ಬಿಸಿಲು ಜೊತೆಗೆ ಹ್ಯೂಮಿಡಿಟಿ ಜಾಸ್ತಿ. ಅಲ್ವನಾ? ನೋಡಿ ಮಿಸಳೆ ಹೇಗೆ, ಆರ್ಟಿಫಿಷಿಯಲ್ ಮಿಸಳೆ ನೋಡಿ ಹೇಗಿದೆ. ನೋಡಿ ಇಲ್ಲಿ ನಿಖಿತ್ ಫ್ರೆಂಡ್ ಇದ್ದಾರೆ. ಸೊ ಹಲೋ ಫ್ರೆಂಡ್ಸ್. ಸೊ ಯಾರೆಲ್ಲ ಓನ್ ವೆಹಿಕಲ್ ಇದೆ, ಸೊ ಇಲ್ಲಿ ಬಂದು ಫ್ರೀ ಪಾರ್ಕಿಂಗ್ ಇದೆ. ಫ್ರೀ ಪಾರ್ಕಿಂಗ್ ಮಾಡಿದ ತಕ್ಷಣ ಮತ್ತೆ ಕಂಪ್ನಿ ವೆಹಿಕಲ್ ಬರುತ್ತೆ, ಫ್ರೀ ಪಿಕಪ್ ಮಾಡುತ್ತೆ. ಫ್ರೀ ಪಿಕಪ್ ಮಾಡಿ ಬಂದು ತಗೊಂಡೋಗುತ್ತೆ. ನಿಖಿತ್ ಅವರು ಕೂತ್ಕೊಂತಾ ಇದ್ದಾರೆ. ಸ್ಟಾಪ್ 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 ಸ್ಟಾಪ್, ನಾವು ಹೊತ್ಕೊಂತೀವಿ, ಸ್ಟಾಪ್ ಮಾಡಿ. ಓಕೆ ರೈಟ್. ಸೊ ಇದು ನೋಡಿ ಫ್ರೆಂಡ್ಸ್, ಫ್ರೀ ಪಾರ್ಕಿಂಗ್. ಕಂಪ್ನಿ ಗಾಡಿ ಬಂದು ಕರ್ಕೊಂಡು ಹೋಗುತ್ತೆ, ಕ್ಲಬ್ ಕಾರ್ ಬಂದು. ಸೊ SeaWorld Yas Island Abu Dhabi. ಫೈನಲಿ ಸೊ ರೀಚ್ ಆದ್ವಿ SeaWorld Abu Dhabi. ಇದು ಬಂದು ಮೇನ್ ಎಂಟ್ರೆನ್ಸ್. ವೆಲ್ಕಮ್ ಟು SeaWorld. ಸೊ ಎಂಟ್ರೆನ್ಸ್ ಬಂದು ಬ್ಯಾಗ್ ಚೆಕಿಂಗ್ ಇದೆ, ಬ್ಯಾಗ್ ಚೆಕಿಂಗ್ ಮಾಡಿ ಸೊ ಎಂಟ್ರೆನ್ಸ್ ಗೆ ಬಂದು ಇಲ್ಲಿ ಬಂದು ಇಲ್ಲಿ ಹೋಗಿ ಇಲ್ಲಿ ಹೋದ್ರೆ ಇದು SeaWorld ಎಂಟ್ರೆನ್ಸ್. ಟಿಕೆಟ್ ಕೌಂಟ್ರು. ಸೊ ಟಿಕೆಟ್ ತಗೊಂಡು ಮತ್ತೆ ಇಲ್ಲಿ ಬರ್ತಾ ಎಂಟ್ರೆನ್ಸ್ ಗೆ ಹೊರಗಡೆ ಹೋಗ್ತೀವಿ. ಸೊ ಟಿಕೆಟ್ ಎಲ್ಲ ತಗೊಂಡು ಪಾರ್ಕ್ ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ನೋಡ್ತಾ ಇರಬಹುದು ಪಾರ್ಕ್ ಮ್ಯಾಪ್ ಇದೆ. ಈ ಪಾರ್ಕ್ ಮ್ಯಾಪ್ ನೋಡ್ತಾ ನಾವು ಯಾವ ರೈಡ್ಗೆ ಎಲ್ಲೆಲ್ಲಿ ಹೇಗೆ ಹೋಗ್ಬೋದು, ರೆಸ್ಟೋರೆಂಟ್ ಎಲ್ಲಿದೆ, ಟಾಯ್ಲೆಟ್ಸ್ ಎಲ್ಲಿದೆ ಎಲ್ಲ ಈ ಮ್ಯಾಪ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಈ ಮ್ಯಾಪ್ ಪ್ರಕಾರ ನಾವು ನೋಡ್ಕೊಂಡು ರೈಡ್ ಆಡೋಣ ಸ್ಟಾರ್ಟ್ ಮಾಡಿದ್ವಿ. ಈ ಝೋನ್ ಬಂದು ಒನ್ ಓಷಿಯನ್. ಸೊ ನೋಡ್ತಾ ಇರ್ಬೋದು ಒನ್ ಓಷಿಯನ್ ಝೋನ್. ಇದೇ ತರ ಬೇರೆ ಬೇರೆ ಝೋನ್ ಇದೆ. ಸೊ ನಾವು ಈಗ ಹೋಗ್ತಾ ಇರೋದು ಒನ್ ಓಷಿಯನ್ ಝೋನ್. ಬನ್ನಿ ಹೋಗೋಣ. ಸೊ ಒನ್ ಓಷಿಯನ್ ಎಂಟ್ರಿ ಬಂದ್ವಿ. ಈ ಎಂಟ್ರಿ ಬಂದ ತಕ್ಷಣ ಇಲ್ಲೂ ಕೂಡ ಒಂದೊಂದು ಲೈನ್ ಒಂದೊಂದು ಎಂಟ್ರಿ ಇದೆ. ನೋಡ್ಬೋದು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಎಂಡ್ ಓಷಿಯನ್, ಮೈಕ್ರೋ ಓಷಿಯನ್, ಟ್ರಾಪಿಕಲ್ ಓಷಿಯನ್, ರಾಕಿ ಪಾಯಿಂಟ್ ಓಷಿಯನ್. ಸೊ ಒಂದೊಂದು ಝೋನ್ ಹೋದಂಗೆಲ್ಲ ಒಂದೊಂದ್ ತರ ರೈಡ್ಸ್, ಒಂದೊಂದ್ ತರ ಥೀಮ್ ಆತರ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಒಳಗಡೆ ಎಲ್ಲ ಗ್ರಾಫಿಕ್ ಎಲ್ಲ ಪ್ರೊಜೆಕ್ಟ್ ಇದೆ. ಆಕ್ಚುಲಿ ಎಲ್ಲ ಪ್ರೊಜೆಕ್ಟ್ ಸೆಟ್ ಮಾಡೋದು. ಸೊ ಇದು ಬಂದು ಮೈಕ್ರೋ ಓಷಿಯನ್. ಆಮೇಲೆ ಬಂದು ಎಂಡ್ಲೆಸ್ ಓಷಿಯನ್. ಇದು ಒಂದು ಟ್ರಾಪಿಕಲ್ ಓಷಿಯನ್. ಮತ್ತೆ ರಾಕಿ ಪಾಯಿಂಟ್ ಇದೆ, ಮತ್ತೆ ಪೋಲಾರ್ ಓಷಿಯನ್ ಇದೆ. ಸೊ ಡಿಸೈಡ್ ಮಾಡಿದ್ವಿ ಮೈಕ್ರೋ ಓಷಿಯನ್ ಹೋಗೋಣ ಅಂತ.
ಸೊ ಈಗ ಹೋಗ್ತಾ ಇದೀವಿ ಮೈಕ್ರೋ ಓಷಿಯನ್. ಬನ್ನಿ ಒಳಗೆಲ್ಲ ಏನೇನಿದೆ ಇದೆ ನೋಡೋಣ. ನಾವು ಮೈಕ್ರೋ ಓಷನ್ಗೆ ಹೋದ ತಕ್ಷಣ ಜಸ್ಟ್ ನಾವು ಇನ್ನು ನೋಡೋದು ಫಸ್ಟ್ ಗೇಮ್ಗಳು ಅಂದ್ರೆ ಅಟ್ರಾಕ್ಷನ್ ಝೋನ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮಕ್ಳಿಗಾಗಿರ್ಲಿ ಫ್ಯಾಮಿಲಿಗಾಗಿರ್ಲಿ ಎಲ್ಲರ ತರ ರೈಡ್ಸ್ ಎಲ್ಲ ಇರುತ್ತೆ. ನಾವು ಫ್ಯಾಮಿಲಿ ಝೋನ್ ಅಲ್ಲಿ ಯಾವ್ಯಾವ ತರ ರೈಡ್ಸ್ ಆಡ್ಬೋದು ಅಂದ್ರೆ ನಾವು ಅಡಲ್ಟ್ಸ್ಗಳು ಎಲ್ಲ ತರ ಗೇಮ್ ಎಲ್ಲ ಆಡ್ಕೊಂಡ್ ಬಂದ್ವಿ. ನೀವೇ ನೋಡ್ತಾ ಇರ್ಬೋದು ಯಾವ ತರ ಗೇಮ್ ಎಲ್ಲ ಇದೆ ಅಂತ. ನಾವು ಮೈಕ್ರೋ ಓಷನ್ ಇನ್ನೊಂದ್ ತರ ಹೇಳೋದಾದ್ರೆ ಎಂಜಾಯ್ಮೆಂಟ್ ಝೋನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗೊತ್ತಾಗ್ತಿರ್ಬೋದು ಎಷ್ಟೊಂದು ರೈಡ್ಗಳು ಎಷ್ಟು ಎಂಜಾಯ್ಮೆಂಟ್ ಇದೆ ಅಂತ. ಮೈಕ್ರೋ ಓಷಿಯನ್ ಮುಗಿದ ತಕ್ಷಣ ನೆಕ್ಸ್ಟ್ ಎಂಟ್ರಿ ಆಗಿದೆ ಇನ್ಲೆಸ್ಟ್ ಓಷಿಯನ್ಗೆ. ಬನ್ನಿ ಒಳಗಡೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ನಾವು ನೆಕ್ಸ್ಟ್ ಹೋಗ್ತಾ ಇರೋ ಝೋನ್ ಬಂದು ಟ್ರಾಪಿಕಲ್ ಓಷನ್. ಟ್ರಾಪಿಕಲ್ ಓಷಿಯನ್ ಆದ್ಮೇಲೆ ನಾವು ನೆಕ್ಸ್ಟ್ ಎಂಟ್ರಿ ಆಗಿದೆ ಪೋಲಾರ್ ಓಷಿಯನ್ಗೆ. ಸೊ ಪೋಲಾರ್ ಓಷನ್ ಅಲ್ಲಿ ಬಂದು ಒಂದು ಬಿಗ್ ರೈಡ್ ಇದೆ, ಮಂತಾ ರೈಡ್ ಅಂತ ಒಂದು ರೋಲರ್ ಕೋಸ್ಟರ್ ರೈಡ್ ಇದೆ. ಅದನ್ನ ನಾವು ಟ್ರೈ ಮಾಡಿದ್ವಿ. ಬನ್ನಿ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಆಕ್ಚುಲಿ ಒನ್ ಆಫ್ ದ ಸೀ ವರ್ಲ್ಡ್ ಅಲ್ಲಿ ಬಂದು ಒನ್ ಆಫ್ ದ ಬಿಗ್ ರೋಲರ್ ಕೋಸ್ಟರ್ ಅನ್ಬೋದು. ಇದು ರೈಡ್ ಸಖತ್ತಾಗಿದೆ. ಮಾಂತಾ ರೈಡ್ ಸ್ವಲ್ಪ ಹೆವಿ ಥ್ರಿಲ್ಲಿಂಗು ಮತ್ತೆ ಫಾಸ್ಟೆಸ್ಟ್ ರೈಡ್ ಆಗಿರೋದ್ರಿಂದ ಅವ್ರು ಸೇಫ್ಟಿ ಪರ್ಪಸ್ಗೆ ಅಂತ ನನಗೆ ಬಟ್ಟೆ ಕೊಟ್ಟಿದ್ರು. ಅದನ್ನ ವೇರ್ ಮಾಡ್ಕೊಂಡು ಆಡೋಣ ಅಂತ ಹೊರಟೆ. ಇದು ಫಾಸ್ಟ್ ರೈಡ್ ಆಗಿರೋದ್ರಿಂದ ಫೋನ್ ಮತ್ತೆ ವ್ಯಾಲೆಟ್ ಎಲ್ಲ ಅವರು ಹಲೋ ಮಾಡಲ್ಲ. ಸೊ ಅದಕ್ಕೆ ನಾನು ಗೇಮ್ ಎಲ್ಲ ಮುಗಿಸಿ ಹೇಗ್ ಮೂವ್ ಆಗುವಂತ ಹೊರಗಡೆಯಿಂದ ಕ್ಯಾಪ್ಚರ್ ಮಾಡಿದ್ದೀನಿ. ಮಾಂತಾ ರೈಡ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ರೆಸ್ಟೋರೆಂಟ್ಗೆ ಊಟ ಮಾಡೋಣ ಅಂತ ಬಂದ್ವಿ. ಯಾರ್ಯಾರಿಗೆ ಏನ್ ಬೇಕಂತೆಲ್ಲ ಆರ್ಡರ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಡಾಲ್ಫಿನ್ ಶೋ ನೋಡೋಣ ಅಂತ ಹೊರಟ್ವಿ. ನಾನು ಸೀವರ್ಡ್ ಎಲ್ಲ ರೌಂಡ್ ಹಾಕೊಂಡು ಗೇಮ್ ಎಲ್ಲ ಮುಗಿಸಿ ಎಕ್ಸಿಟ್ ಆಗೋ ಟೈಮ್ನಲ್ಲಿ ಒಂದು ಸೀವರ್ಡ್ ಸ್ಟೋರ್ ಇರುತ್ತೆ. ಅಂದರೆ ಸೀವರ್ಡ್ ಲೋಗೋ ಇರೋವಂಥ ಟೀ ಶರ್ಟು, ಬ್ಯಾಗು, ಮಗ್ಗು ಮತ್ತು ವಾಟ್ರ್ ಬಾಟಲ್ಲು, ಅದರ ಲೋಗೋ ಅಂತ ತುಂಬ ಐಟಮ್ಸ್ ಇರುತ್ತೆ. ಎಲ್ಲ ಸೀವರ್ಡ್ ಬ್ರ್ಯಾಂಡ್ ಟೀ ಶರ್ಟ್ಸ್ ಎಲ್ಲ. ನಿಮ್ಗೇನಾದರೂ ಬೇಕು ಅಂದರೆ ಇಷ್ಟ ಆದರೆ ಬೇಕಾದ್ರೆ ನಾವು ಬೈ ಮಾಡ್ಬೋದು.
ನಾವ್ ಎಷ್ಟೋ ವಿಡಿಯೋದಲ್ಲಿ ಕೂಡ ವಾಯ್ಸ್ ಓವರ್ ಎಲ್ಲಾನು ಹಾಟ್ಸ್ಪಾಟ್ ಕೊಟ್ಟಿದ್ವಿ. ಏನೋ ಮೇ ಬಿ ಮೈಕ್ ಇಶ್ಯೂ ಇಂದ ಏನೋ ಚಾರ್ಜ್ ಕಮ್ಮಿ ಆಗಿತ್ತು ಅನ್ಕೋತೀನಿ. ಅದಕ್ಕೆ ನಾವ್ ಅಲ್ಲಿ ಮಾತಾಡಿದ್ ಕೂಡ ಯಾವ್ದು ಕೂಡ ರೆಕಾರ್ಡ್ ಆಗಿಲ್ಲ. ಅದಕ್ಕೆ ನಾನು ಮನೆಗೆ ಬಂದ್ಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ನಾನು ಶೇರ್ ಮಾಡಿರೋ ಸೀಗರ್ಡ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡ್ಬೇಕು ಅಷ್ಟು ಮ್ಯಾಕ್ಸಿಮಮ್ ಎಲ್ಲ ವಿಡಿಯೋ ಎಲ್ಲ ಕವರ್ ಮಾಡಿ ಯಾವ್ಯಾವ ರೈಡ್ ಇದೆ ಹೇಗೆಲ್ಲ ಇದೆ ಅಂತ ಎಲ್ಲ ತಿಳಿಸಿದ್ದೀನಿ ಅಂತ ಅನ್ಕೋತೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಡೂ ಲೈಕ್ ಅಂಡ್ ಕಮೆಂಟ್, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗಳ ವಿಡಿಯೋನ ಶೇರ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಒಳ್ಳೊಳ್ಳೆ ರೆಸ್ಪಾನ್ಸ್ ನಿಮ್ ಕಡೆಯಿಂದ ಬರ್ಲಿ ಅಂತ ವಿಡಿಯೋ ಮುಖಾಂತರ ಕೇಳ್ಕೊತೇನೆ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. See you in our next video. Take care. Bye bye.